ಅದೇ ಮನೇಲೇ ಇದ್ವಿ ನಾವು. ಬಟ್ 5 ತಿಂಗಳಲ್ಲಿ ಇಷ್ಟೆಲ್ಲ ಸಂಬಂಧ ಆಗಿ ಇಷ್ಟೆಲ್ಲ ಮುಂದಕ್ಕೋಗಿ IVF ಮಾಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ನಿಮ್ಮ ಹೆಂಡತಿ ಹದ್ದು ಮೀರಿ ವರ್ತಿಸ್ತಾಳೆ ಅಂತ ನನಗೆ ಅನ್ಸಲ್ಲ ಸರ್. 5 ತಿಂಗಳಲ್ಲಿ ಒಂದು ಸಂಬಂಧ ಇಷ್ಟು ಗಟ್ಟಿ ಆಗ್ಬಿಡುತ್ತಾ? ಐ ಡೋಂಟ್ ನೋ ಮೇಡಮ್. ಇವರು ಇಂಟ್ರೊಡ್ಯೂಸ್ ಇವನ್ ಜೊತೆ ಅಫೇರ್ ಇದ್ದಿದ್ದು ವೆರಿ ಲೇಟೆಸ್ಟ್ ಸ್ಟೇಜ್ ನನಗೆ ಗೊತ್ತಾಗಿದ್ದು. ಬಟ್ ಒನ್ಸ್ ಈ ಅಪ್ಪ ಅವಳ ಲೈಫ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ಲಾಟ್ ಆಫ್ ಥಿಂಗ್ಸ್ ನಮ್ಮ ಮನೆಯಲ್ಲಿ ಚೇಂಜಸ್ ಆಯ್ತು ಮೇಡಮ್. ವೆದರ್ ಇಟ್ ಇಸ್ ಹರ್ ಬಿಹೇವಿಯರ್, ಅವ್ರು ಮಾತಾಡೋ ರೀತಿ, ಆಡ್ಕೊಳ್ಳೋ ರೀತಿ, ಎವ್ರಿಥಿಂಗ್ ಚೇಂಜ್ ಮೇಡಮ್. ಹೂ ಇಸ್ ದಟ್ ಪರ್ಸನ್? ಜಾನ್ವರಿ ಮೋಹನ್ 12th ಯಾರು ವಾಸ್ ದ ಅಂತ? ಯಾರು ಪ್ರವೀಣ್? ಮೋಹನ್ ಮೇಡಮ್. ಯಾರು? ಮೋಹನ್ಗೂ ನಿಮ್ಮ ಫ್ಯಾಮಿಲಿಗೂ ಹೆಂಗ್ ಸಂಬಂಧ? ಆಕೆಗೆ ಹೆಂಗ್ ಪರಿಚಯ ಆಯ್ತು? ಮೇಡಮ್, ಮೋಹನ್ ಅಂಡ್ ಪ್ರಿಯಾಂಕಾ ಸ್ಟಡಿಡ್ ಇನ್ ದ ಸೇಮ್ PU ಕಾಲೇಜ್ ಇನ್ ಹೊಸಕೋಟೆ ಮೇಡಮ್. ಇಬ್ರು ಒಟ್ಟಿಗೆ ಕಾಲೇಜ್ ಮೇಟ್ಸ್. ಇವರಿಬ್ಬರು ನಡುವೆ ಅವಾಗ್ಲೇನೆ ಪ್ರೀತಿ ಅದೆಲ್ಲ ಇತ್ತು ಅಂತೆ. ಸೊ ಅದು ಅವ್ರು ಪ್ರಿಯಾಂಕ್ ಅವ್ರ ಪೇರೆಂಟ್ಸ್ ಗೆ ಗೊತ್ತಾಗಿದ್ದಾಗ ಇವರೆಲ್ಲ ಇವರಿಬ್ಬರನ್ನ ಸಪರೇಟ್ ಮಾಡಿ ಪ್ರಿಯಾಂಕನ, ಅವಾಗ ಅವಳು ಹೊಸಕೋಟೆಯಲ್ಲಿ ಮನೆ ಇದ್ದಿದ್ದು, ರಾಜಾಜಿನಗರಿಗೆ ಬಂದು ಅಲ್ಲಿ ಉಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅಲ್ಲಿ ಮೋಹನ್ಗೆ ಕಟ್ ಮಾಡ್ತಿದ್ರು ಅವರು. ವಿತಿನ್ 3 months ಗಂಡು ಹುಡುಕಿ ಮದ್ವೆ ಮಾಡ್ಬೇಕು ಅಂತ ಓಡಾಡಿ ನಾನ್ ಸಿಕ್ತೆ, ನನಗ್ ಕಟ್ಬಿಟ್ಟು ಕೈ ತೊಳ್ಕೊಂಡ್ರು ಅವ್ರ ಪೇರೆಂಟ್ಸ್. ಸೊ ಅವಾಗ ಅದಾಗಿದ್ಮೇಲಿಂದ ಅಲ್ಲ, ಮದುವೆ ಲಾಸ್ಟ್ ಸಂದರ್ಭದಲ್ಲಿ ಆಕೆ ನಿಮ್ಗೆ ಏನಾದ್ರೂ ಹೇಳಿಲ್ಲ ನನಗೆ ಈ ತರ ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೆ ಅಂತ? ಅಥವಾ ಅವಳು ತುಂಬಾ ಇಷ್ಟಪಟ್ಟೆ ಮದ್ವೆ ಆದ್ರ ನಿಮ್ನ? ನನ್ ಕಂಡ್ರೆ ಪ್ರೀತಿ ಅಂತಾನೆ ಹೇಳ್ತಾ ಇದ್ದು. ನನ್ ಕಂಡ್ರೆ ನಾವು ಆಕ್ಚುಲ್ ಆಗಿ ಚೆನ್ನಾಗೇ ಇದ್ವಿ ಮೇಡಮ್. ಇವನ್ ಇದು ಇನ್ಸಿಡೆಂಟ್ ಇವ್ರದ್ದು ಅಫೇರ್ ಇದ್ದಿದ್ದು ನನಗೆ ಗೊತ್ತೇ ಇರ್ಲಿಲ್ಲ.